ಮಜಾ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷ ನಿರ್ದೇಶಕಿ ಇದ್ದಾರೆ. ಗಂಟು ಮೂಟೆ ಸಿನಿಮಾ ನೋಡಿದವರಿಗೆ ಇವರು ಪರಿಚಿತರು. ನಾನು ಕೂಡ ಇವರ ಸಿನಿಮಾ ಅಭಿಮಾನಿ ಕೂಡ. ಇವರು ನಿರ್ಮಾಣದಲ್ಲಿ ಬರ್ತಿರ್ತಕ್ಕಂತಹ ಕೆಂಡ ಸಿನಿಮಾ ಈ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನಿರ್ದೇಶಕಿ ಹಾಗೆ ಈ ಸಿನಿಮಾದ ನಿರ್ಮಾಪಕಿ ಅವರು ನನ್ನ ಜೊತೆ ಇದ್ದಾರೆ. ಕೆಂಡ ಸಿನಿಮಾ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಸಿನಿಮಾ ರಿಲೀಸ್ ಹತ್ರ ಬರ್ತಾ ಅಂದ್ಕೊಳ್ಳೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಜೊತೆಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಸೊ ನಿಮಗೆ ಅಟ್ ಪ್ರೆಸೆಂಟ್ ಹೆಂಗಿದೆ ಈ ಮೂಮೆಂಟ್ನ, ಹೆಂಗೆ ಇದು ಮಾಡ್ತಾ ಇದ್ದೀರಾ ಅಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಸಿನಿಮಾ ರೆಡಿ ಆದಮೇಲೆ ನೆಕ್ಸ್ಟು ದೇವ್ರಿಗೆ ಬಿಟ್ಬಿಡ್ತೀನಿ ನಾನು. ಆಡಿಯನ್ಸೇ ದೇವರು ಅಲ್ವಾ, ಅವ್ರು ಬಂದು ನೋಡಿ ಇಷ್ಟಪಟ್ಟರೆ ಮುಂದೆ ಹೋಗುತ್ತೆ ಸಿನಿಮಾ. ಸೊ ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನು ನಾವು ಮಾಡಿ ಆಗಿದೆ. ನಮ್ಮ ಕಂಟ್ರೋಲ್ ಇಲ್ಲದೆ ಇರೋದ್ರ ಬಗ್ಗೆ ನಾನು ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗಲ್ಲ. ಅಫ್ಕೋರ್ಸ್ ದುಡ್ಡು ಹೋಗಿದೆ ಇದ್ರೊಳಗಡೆ, ಡೆಫಿನೆಟ್ಲಿ ಹಾಕಿದ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಧೈರ್ಯ ಇದೆ. ನೋಡಿದವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ಕನೆಕ್ಟ್ ಆಗುತ್ತೆ, ಬರ್ತಾರೆ ಜನ. ಸೊ ನಾನು 100 ಕೋಟಿ ಹಾಕಿ 200 ಕೋಟಿ ತೆಗಿಬೇಕು ಅಂತೇನಿಲ್ಲ. ಹಾಕಿದ್ದೀನಿ, ಒಂದಷ್ಟು ವಾಪಸ್ ಬರುತ್ತೆ ಅಂತ. ಆ್ಯಂಡ್ ನಾವು ಕಂಪ್ನಿ ಕಡೆಯಿಂದ ಹಾಕಿರೋದು. ಸೊ ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ, ಅವರೆಲ್ಲರೂ ಭರವಸೆ ಇದೆ ಇದ್ರೊಳಗಡೆ, ಅವರೆಲ್ಲರದ್ದು ಆಶೀರ್ವಾದ ಇದೆ. ಸೊ ಓಡುತ್ತೆ ಸಿನಿಮಾ. ನಿಮ್ಮ ನಿರ್ದೇಶನವನ್ನು ಇಷ್ಟಪಡೋರಿದ್ದಾರೆ. ಆಮೇಲೆ ನಿಮ್ಮ ಕಥೆಯನ್ನು ನೀವು ಚೂಸ್ ಮಾಡ್ತಿರಲ್ಲ, ಆ ಕತೆ ಅದರಲ್ಲೊಂದು ಸೂಕ್ಷ್ಮ ಸಂವೇದನೆ ಇರುತ್ತೆ, ಅದನ್ನು ಇಷ್ಟಪಡೋ ಆಡಿಯನ್ಸ್ ಇದ್ದಾರೆ. ಕೆಂಡ ಸಿನಿಮಾಕ್ಕೆ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಏನು ಎಕ್ಸ್ಪೆಕ್ಟ್ ಮಾಡಿ ಬರ್ಬೋದು? ನೀವು ನಿರ್ಮಾಣ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಏನೋ ಒಂದು ವಿಷಯ ಇರುತ್ತೆ, ನಿಮ್ಗೆ ಅದು ಟಚ್ ಆಗಿರುತ್ತೆ ಅಂತ. ಸೊ ಕೆಂಡ ಸಿನಿಮಾನ ಯಾವ ಇದು ಇಟ್ಕೊಂಡು ಪ್ರೇಕ್ಷಕರು ಬಂದು ನೋಡ್ಬೋದು ಅಂತ? ಅದೇ ಸೂಕ್ಷ್ಮ ಸಂವೇದನೆ ಇದೆ. ನನಗಿಷ್ಟ ಆಗಿಲ್ಲ ಅಂದರೆ ನಾನು ಮಾಡ್ತಿರ್ಲಿಲ್ಲ ಈ ಸಿನಿಮಾ. ಆ್ಯಂಡ್ ನರೇಷನ್ ಕೂಡ ನಾನು ಒಂದು ಕ್ವಾಲಿಟಿ ಇದೆ ನನ್ನ ಮೈಂಡಲ್ಲಿ, ಅದಕ್ಕಿಂತ ಕೆಳಗೆ ನಾನು ತುಂಬ ಸೆಲ್ಫ್ ಕ್ರಿಟಿಕಲ್. ಸೊ ನನಗೆ ಒಪ್ಪೋವರೆಗೂ ನಾನು ಬಿಡೋದಿಲ್ಲ, ಅದನ್ನು ನನಗಿಷ್ಟ ಆಗೋವರೆಗೂ ಹೊರಗಡೆ ತೋರಿಸೋದಿಲ್ಲ. ನನ್ನ ಸಿನಿಮಾಗಳೇ ಆಗಲಿ ನನ್ನ ಜೊತೆ ತುಂಬ ಜನ ನನಗೆ ಸಿನಿಮಾ ತೋರಿಸಿ ಹೆಂಗಿದೆ ಅಂತ ಕೇಳೋಕ್ಕೆ ಬರ್ತಾರೆ. ಇವಾಗ ಕೇಳೋದು ಬಿಟ್ಬಿಟ್ಟಿದ್ದಾರೆ. ಬಿಕಾಸ್ ನಾನು ಹೇಳ್ತೀನಿ, ಬಿಕಾಸ್ ಅಲ್ಟಿಮೇಟ್ಲಿ ನನಗೆ ಕಥೆ ಹೀರೋ. ಕಥೆನ ಒಂದು ಪೇಸಲ್ಲಿ ಹೇಳಬೇಕು, ಕಥೆನೇ ಹೇಳುತ್ತೆ ಅದನ್ನು ಹೆಂಗೆ ಹೇಳಬೇಕು ಅಂತ. ನೀವು ಕಥೆ ಜೊತೆ ಇರಬೇಕು, ಬೇರೆ ಎಲ್ಲೆಲ್ಲೋ ಇರಬಾರ್ದು. ನನಗೆ ಸಹದೇವ್ ಅವನು ಒಂದು 12 ವರ್ಷದಿಂದ ಪರಿಚಯ. ಸಿನಿಮಾ ಜರ್ನಿ ನಾವು ಒಟ್ಟಿಗೆ ಶುರು ಮಾಡಿದ್ದು. ನಾವು ವೆರಿ ಸಿಮಿಲರ್ ನಾವು ಯೋಚನೆ ಮಾಡೋದು. ಸೊ ನಮಗೆ ಈ ಕಥೆಯಲ್ಲೇ ಆ ಒಂದು ಶಕ್ತಿ ಇದೆ ಅನ್ನಿಸ್ತು, ಅದೇ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಅಂತ. ಅದು ಕರ್ಕೊಂಡು ಹೋಗೋದು ಇವನ ಮೂಲಕ. ಸೊ ಅದಕ್ಕೆ ಇವನು ನಾಯಕ ಅಷ್ಟೇ. ಇವನು ತೋರಿಸ್ತಾ ಇರೋದು ನಮಗೆ ಕತೆ, ಅದು ನಮಗೆ ನಾಯಕ ಅಲ್ವಾ. ಸೊ ನನಗೆ ಆ ತಿರುಳಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರೊಳಗೆ ಒಂದು ಮೇಜರ್ ಒಂದು ಸೆನ್ಸಿಟಿವಿಟಿ ಇದೆ. ವೆರಿ ಸೆನ್ಸಿಬಲ್ ಆಗಿ ಹೇಳಿದ್ದಾನೆ ಹೇಳೋ ಕಥೆನ. ಸೊ ನನಗೆ ಆ ಒಂದು ಸ್ಪೇಸ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಮಾಡೋಣ ಅಂತ ಹೇಳಿದ್ದು. ನನಗೆ ಇಷ್ಟ ಆಗ್ತಿಲ್ಲ, ನಾನು ಮಾಡ್ತಿರ್ಲಿಲ್ಲ. ಒಂದು ಸೆಟ್ ಆಫ್ ಜನ ಇದ್ದಾರೆ, ಅಂದರೆ ಆ ರೀತಿಯ ಜನ ಜಾಸ್ತಿ ಇದ್ದಾರೆ. ಹೀರೋಯಿನ್ ಈ ಥರ ಇದ್ರೇ ಸಿನಿಮಾಕ್ಕೆ ಬರ್ತಾರೆ ಅನ್ನೋದು, ಆ ಒಂದು ಆಡಿಯನ್ಸ್ ಸಂಖ್ಯೆ ಜಾಸ್ತಿ ಇದೆ. ಇದೆಲ್ಲದರ ನಡುವೆ ಕೆಲವು ನಿರ್ದೇಶಕರು ಈ ರೀತಿಯ ಒಂದು ಸಿನಿಮಾವನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಆ ಸಿನಿಮಾಗಳ ನಡುವೆ ನಿಮ್ಮ ಸಿನಿಮಾವನ್ನು ಕೂರಿಸೋದು, ಜೊತೆಗೆ ಪ್ರೇಕ್ಷಕರನ್ನ ಕರೆತರೋದು ಎಷ್ಟು ಕಷ್ಟ ಇದೆ, ಎಷ್ಟು ಚಾಲೆಂಜಿಂಗ್ ಇದೆ ಮ್ಯಾಮ್? ಚಾಲೆಂಜಿಂಗೇ. ಏನಕ್ಕೆ ಅಂದರೆ ಇವಾಗ ಲೌಡ್ ಸ್ಪೀಕರ್ ಹಾಕ್ತಾರೆ ಜಾತ್ರೆ ಗೀತ್ರೆ ಮಾಡಿದಾಗ, ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗ. ಬಟ್ ಅದರ ಮಧ್ಯದಲ್ಲಿ ಯಾರೋ ಇಬ್ಬರ ಮಧ್ಯೆ ಒಂದು ರಹಸ್ಯ ಸಂಭಾಷಣೆ ನಡೀತಾ ಇರತ್ತೆ. ಯಾವುದು ಇಂಪಾರ್ಟೆಂಟ್, ಲೌಡ್ ಸ್ಪೀಕರಲ್ಲಿ ಹಾಕ್ತಾ ಇರೋದಾ ಅಥವಾ ರಹಸ್ಯವಾಗಿ ಒಂದು ಸಂಭಾಷಣೆ ನಡೀತಾ ಇರುತ್ತೆ ಇಬ್ಬರು ಪ್ರೇಮಿಗಳ ಮಧ್ಯೆ? ಅದು ಮುಖ್ಯ ಅಲ್ವಾ. ಸೊ ನನ್ನ ಕಥೆಗಳು ಈ ಸಂಭಾಷಣೆ ಲೌಡಾಗಿ ಮಾಡೋದು ಅವರು, ಬಟ್ ಲೌಡಾಗಿ ಕೇಳಿಸ್ತಾ ಇದೆ. ಸೊ ಜನಕ್ಕೆ ಅದೇ ಪಾಪ್ಯುಲರೇ ಗುಡ್ ಅಂದ್ಕೊಂಬಿಟ್ಟಿದ್ದಾರೆ. ಪಾಪ್ಯುಲರ್ ಆಲ್ವೇಸ್ ಈಸ್ ನಾಟ್ ಗುಡ್ ಅಲ್ವಾ. ಇಲ್ಲಿ ನಡೀತಾ ಇದೆಯಲ್ಲ ಚಿಕ್ಕ ಪುಟ್ಟದ್ದು, ಇಬ್ಬರು ಹೆಂಗಸರ ಮಧ್ಯೆ ಏನೋ ಆಂಟಿಗಳು ಮಾತಾಡ್ಕೋತಾ ಇರ್ತಾರೆ, ಮಕ್ಕಳು, ಅದು ಮುಖ್ಯ. ನನ್ನ ಕಥೆಗಳು ಅಲ್ಲಿದೆ. ಸೊ ನಾನು ಅದನ್ನು ಆ ಲೆವೆಲಲ್ಲೇ ಹೇಳ್ತೀನಿ, ಆ ಥರನೇ ಹೇಳ್ತೀನಿ, ಅಷ್ಟೇ ಪಿಸುಗುಟ್ಟೋ ಥರ ಹೇಳ್ತೀನಿ. ಅದನ್ನು ಕೇಳಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಮನ್ಸಿಗೆ ನಾಟ್ತು ಅಂದರೆ ಬಂದು ನೋಡ್ತಾರೆ ಅವರು. ಒಂದು ಚಾಲೆಂಜಿಂಗ್ ನೀವು ಹೇಳಿದ್ರಿ ಕೂಡ, ಬಿಸ್ನೆಸ್ ಆಗಲೇಬೇಕು ಅಂತ. ಜೊತೆಗೆ ಇಲ್ಲಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸಿನಿಮಾಗಳು ಲೈನಪ್ ಆಗಿದೆ. ಇದ್ರ ಜೊತೆಗೆ ಕನ್ನಡ ಸಿನಿಮಾಗಳನ್ನು OTTಯಲ್ಲಿ ತಗೊಳ್ಕೊಳ್ತಿಲ್ಲ ಅನ್ನೋದು ಒಂದು ಟಾಕ್ ಇದೆ. ಸೊ ಇದೆಲ್ಲದರ ನಡುವೆ ಕೆಂಡ ಹೆಂಗೆ ಭಿನ್ನವಾಗಿ ನಿಲ್ಲುತ್ತೆ? ಸೊ ಪ್ರೇಕ್ಷಕರು ಯಾಕೆ ಬಂದು ಇದನ್ನು ನೋಡಬೇಕು ಅಂತ? ತುಂಬ ಬ್ರೂಟಲಾಗಿ ಹೇಳ್ತೀನಿ. ಮೇ ಬಿ ಅವರಿಗೆ ಬೇಕಾದಂಥ ಸಿನಿಮಾ ಎಷ್ಟು ದಿವಸ ಬಂದಿಲ್ಲ, ಇದು ನಮ್ಮ ಸಿನಿಮಾ ಆ ಥರ ಆಗ್ಬೋದು. ಐ ನೋ ಜನಗಳಿಗೆ ಇವಾಗ ನಾನು ಮನೆಯಿಂದ ಹೊರಟು ಟಿಕೆಟ್ ತೊಗೊಂಡು ನನ್ನ ಕಾರ್ ಪಾರ್ಕ್ ಮಾಡಿ ಅದು ಪಾರ್ಕಿಂಗ್ ಫೀ ಕೊಟ್ಟು ಪಾಪ್ಕಾರ್ನ್ಗೆ 500 ರೂಪಾಯಿ ಕೊಟ್ಬಿಟ್ಟು
4 ಜನನ ಕರ್ಕೊಂಡು ಹೋಗ್ತೀನ, 4,000 ರೂಪಾಯಿ ಖರ್ಚಾಗತ್ತೆ, ಅದು ವರ್ತ್ ಇಟ್ಟ ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟಾ? ಸೊ ಎಲ್ಲ ಅದಕ್ಕೋಸ್ಕರನೇ ಅವರು ದೊಡ್ಡ ಸ್ಪೆಕ್ಟಕಲ್ ಇದ್ದರೆ ಅದು ವರ್ತ್ ಇಟ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಮಗ ವಿಜುವಲ್ ಎಫೆಕ್ಟ್ಸ್ ಇದ್ದರೆ ವರ್ತ್ ಇಟ್ಟು, ಮಗ ದೊಡ್ಡ ಸ್ಕೇಲಾಗಿ ಮಾಡಿದರೆ ವರ್ತ್ ಇಟ್ಟು 1000 ಖರ್ಚು ಮಾಡ್ಬೋದು. ಅದು ಮೆಂಟಾಲಿಟಿ ಎಲ್ಲಿಂದ ಬರ್ತಾ ಇದೆ ಅಂದರೆ, ನಾನು ವಂಡರ್ಲಾಗೆ ಹೋಗ್ತೀನಿ, ವಂಡರ್ಲಾಲ್ ನಾನು 500 ರೂಪಾಯಿ ಕೊಟ್ಬಿಟ್ಟು ರೈಡ್ಸ್ ಮಾಡಿಬಿಟ್ಟು ನಾನು ಮಜಾ ತೊಗೊತೀನಿ. ಅದೇ ಮಜಾನ ಮನುಷ್ಯರಿಗೆ? ಅದು ಯೋಚನೆ ಮಾಡಬೇಕು. ಒಳ್ಳೆ ಕತೆ ಕೇಳಿದಾಗ ನಾನು ಟಿ ವಿಲಿ ಯಾವುದೋ ರಿಯಾಲಿಟಿ ಶೋಲಿ ಒಂದು ಮಗು ಚೆನ್ನಾಗಿ ಹಾಡು ಹೇಳಿದ್ರೆ ನಂಗೆ ಅಳು ಬಂದುಬಿಡುತ್ತೆ. ಆ ಟಚ್ ಆಗೋದು ಇಂಪಾರ್ಟೆಂಟು. ಸೊ ಎಲ್ಲ ಕತೆಗಳಲ್ಲಿ ಟಚ್ ಆಗೋ ಎಲಿಮೆಂಟ್ ಇರುತ್ತೆ, ತಲೆಗೆ ಏನೋ ಒಂದು ನಿಮಗೆ ಅಫೆಕ್ಟ್ ಮಾಡೋವಂಥ ಎಲಿಮೆಂಟ್ ಇರುತ್ತೆ. ಅದು ವರ್ತಿಟ್ಟಲ್ವಾ? ನಿಮ್ಮ 1000 ರೂಪಾಯಿ ಅದು ವರ್ತಿಟ್ಟಲ್ವಾ? ಯಾಕೆ ಯೋಚನೆ ಮಾಡಲ್ಲ? ಯಾತಕ್ಕೆ ಮನುಷ್ಯ ನನಗೆ ಆ ಥರ ಆ ಒಂದು ಅಡ್ವೆಂಚರ್, ಅಡ್ರಿನಲ್ ರಶ್ ಅದನ್ನೇ ವರ್ತಿಟ್ಟು ಅನ್ಕೋತಾನೆ. ಸೊ ಯಾರಿಗೆ ಇಲ್ಲ ನಾನು ಹೋಗಿ 250 ರೂಪಾಯಿ ಕೊಟ್ಬಿಟ್ಟು ಈ ಸಿನಿಮಾ ನೋಡ್ತೀನಿ, ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕು, ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇಕು, ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಆ ಥರ ನೋಡಬೇಕು, ಒಂದು ಕಥೆ ಒಳಗೆ ಕಳೆದೋಗ್ಬೇಕು ಅನ್ನೋರು ಇರ್ತಾರೆ ತುಂಬ ಜನ. ಅವ್ರು ಬಂದು ನೋಡ್ತಾರೆ, ಅವರೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಂದೆ ಕರ್ಕೊಂಡು ಹೋಗೋದು, ಅವ್ರನ್ನ ಹುಡ್ಕೊಂಡು ಕರ್ಕೊಂಬರ್ಬೇಕು. ಅದು ಇದೆಲ್ಲ ಪ್ರಯತ್ನ ಅಷ್ಟೇ. ನಿರ್ಮಾಪಕಿಯಾಗಿ ಸಿನಿಮಾನ ತಲುಪಿಸೋದು ಇದೆಯಲ್ಲ, ಅದು ಮೊದಲು ಒಂದು ಪತ್ರಿಕೆಗಳೆಲ್ಲ ಇದ್ದಾಗ ಒಂದು ಆರ್ಟಿಕಲ್ ಅಥವಾ ಕೊಟ್ಟಾಗ ಅದು ಓದ್ಬಿಟ್ಟು ಬರ್ತಾಯಿದ್ರು. ಇವತ್ತು ಸಾಕಷ್ಟು ಪ್ಲ್ಯಾಟ್ಫಾರ್ಮ್ ಇದೆ, ನ್ಯೂಸ್ ಇದೆ, ವೆಬ್ಸೈಟ್ಗಳಿದೆ, ಡಿಜಿಟಲ್ ಮೀಡಿಯಾ ಇದೆ. ಸೊ ಇದೆಲ್ಲದ ಇದ್ದಾಗ ಎಷ್ಟು ಚಾಲೆಂಜಿಂಗ್ ಆಗಿ ತಲುಪಿಸೋದು, ಇದೆಲ್ಲ ಇದ್ದು ಕೂಡ ಜನರನ್ನ ಕರ್ಕೊಂಬರೋದು ಕಷ್ಟ ಇದೆ. ಸೊ ನೀವು ರಿಲೀಸ್ಗೆ ರೆಡಿ ಇದೆ 26th. ಸೊ ಎಷ್ಟು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಇದ್ದು ಕೂಡ? ತುಂಬ ನನಗೆ ಗೊತ್ತೇ ಇಲ್ಲ, ಯಾಕಂದರೆ ಇದೆಲ್ಲ ಬೆಳೀತಾ ಇದೆ, ದಿನ ಬೆಳೀತಾ ಇರೋವಂಥ ಮೀಡಿಯಮ್ ಇದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ. ಸೊ ಪ್ರತಿ ಸತಿ ಅದನ್ನು ಹೆಂಗೆ ಅಪ್ಲಿಕೇಶನ್ ಮಾಡಿಕೊಂಡು ನಾವು ಪ್ರಮೋಷನ್ ಮಾಡ್ಬೋದು, ಅದು ನಾವು ದಿನ ಕಲಿತಾ ಇದ್ದೀವಿ. ಯಾರು ಎಲ್ಲ ಕಲ್ತ್ಬಿಟ್ಟಿಲ್ಲ, ಎಲ್ಲ ಟ್ರಯಲ್ ಆ್ಯಂಡ್ ಎರರಲ್ಲಿ ಮಾಡಿ ಯಾವುದೋ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೂಸಿಯಾ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ದ ರೀತಿ ಬೇರೆ. ಸೊ ದ ವೇ ದಟ್ ಮೂವಿ ರೀಚ್ಡ್ ಥ್ರೂ ಸೋಷಿಯಲ್ ಮೀಡಿಯಾ ಡಿಫ್ರೆಂಟು. 2013 ಅದು, 11 ವರ್ಷ ಲೇಟರ್ ಸಿಕ್ಕಾಪಟ್ಟೆ ಚೇಂಜಸ್ ಆಗಿಬಿಟ್ಟಿದೆ. ಸೊ ಆ ಥರ ಇವಾಗ ಪ್ರಮೋಷನ್ ಮಾಡೋಕ್ಕಾಗಲ್ಲ. ಟೋಕನ್ ಕೊಡ್ತೀವಿ ನಾವು, ಬೋನಸ್ ಕೊಡ್ತೀವಿ, ಟಿಕೆಟಿಗೆ ಒಂದು ಎಕ್ಸ್ಟ್ರಾ, ಅದೇನು ವರ್ಕ್ ಆಗೋದಿಲ್ಲ. ಇವಾಗ ಏನು ವರ್ಕ್ ಆಗುತ್ತೆ ಗೊತ್ತಿಲ್ಲ. ಟ್ರೇಲರ್ನ ಕೊಡ್ತೀವಿ, ಟ್ರೇಲರ್ನ ನೋಡ್ತಾರೆ, ಅದು ಒಂದು ಇನ್ವಿಟೇಷನ್, ನಮ್ಮ ಸಿನಿಮಾ ಹೆಂಗಿದೆ ಬಂದು ನೋಡಿ, ಕೊಡ್ತಾಯಿದ್ದೀವಿ ನಾವು ಅಷ್ಟೇ. ಸೊ ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇರ್ಬೋದು ಅಂದ್ಕೊಂಡಿದ್ದೀವಿ ಅಲ್ಲೆಲ್ಲ ಹೋಗಿ ಇದ್ರ ಬಗ್ಗೆ ಮಾತಾಡ್ತೀವಿ, ಅಷ್ಟೇ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ಇಲ್ಲ ನಾನು ಸ್ಟಾರ್ ಸಿನಿಮಾನೇ ನೋಡ್ತೀನಿ, ನಿಮ್ಮ ಸಿನಿಮಾ ನೋಡಲ್ಲ ಅಂದರೆ ನಾನೇನು ಮಾಡಲಿ? ಅವ್ರನ್ನ ಫೋರ್ಸ್ ಮಾಡ್ಕೊಂಡು ಕರ್ಕೊಂಬರೋಕ್ಕಾಗಲ್ಲ. ಇಲ್ಲ ನಿಮ್ಮದು ಗಂಟು ಮೂಟೆ ಇಷ್ಟ ಆಗಿತ್ತು, ನಾನು ಇದನ್ನು ಬಂದು ನೋಡ್ತೀನಿ, ಬಂದು ದಯವಿಟ್ಟು ನೋಡಿ, ಇಷ್ಟ ಆಯಿತು ಅಂದರೆ ಇನ್ನೊಬ್ಬರಿಗೆ ಹೋಗಿ ಹೇಳಿ, ಮುಂದಿನ ವಾರ ಅವ್ರನ್ನ ಕರ್ಕೊಂಡು ಬನ್ನಿ, ಅಷ್ಟೇ. ಹಾಗೆ ಬೆಳೆಯೋಕ್ಕೆ ಸಾಧ್ಯ. ನಾನು ಬೇರೆ ಏನು ಮ್ಯಾಜಿಕ್ ಮಾಡೋಕ್ಕಾಗೋದಿಲ್ಲ. ಹೆಂಗೆ ಕರ್ಕೊಂಬರ್ತೀರಾ, ಗೊತ್ತಿಲ್ಲ ಹೆಂಗೆ ಕರ್ಕೊಂಬರೋದು, ಯಾರಿಗೂ ಗೊತ್ತಿಲ್ಲಮ್ಮ ಅದು. ಬಟ್ ಸುಮಾರು ಸಿನಿಮಾಗಳು ಓಡಿರೋದು ರೀಸೆಂಟ್ ಪಾಸ್ಟಲ್ಲಿ ಕನ್ನಡದಲ್ಲಿ ವರ್ಡ್ ಆಫ್ ಮೌತ್. ಯಾರೋ ನೋಡಿದ್ದಾರೆ, ಅವ್ರು ಹೋಗಿ ಮಗ ಚೆನ್ನಾಗಿದೆ ನೋಡು, ಮಂಜು ಮೇಲ್ ಬಾಯ್ಸ್, ಅದು ರಿಲೀಸ್ ಆಗಿದೆ ಗೊತ್ತಿಲ್ಲ, ಬಟ್ ಇವಾಗ 120 ಕೋಟಿ ಮಾಡ್ತು. ಬಾಯಿ ಮಾತಲ್ಲಿ ಜನಕ್ಕೆ ಒಬ್ಬರಿಂದ ಒಬ್ಬರು ಆ ಥರ ಆಗಬೇಕು. ಅದಕ್ಕೆ ನಾನು ಹೇಳೋದು ಫಸ್ಟ್ ವೀಕೆಂಡು ಚಿಕ್ಕದಾಗಿ ರಿಲೀಸ್ ಮಾಡಿ, ಸ್ಪ್ರೆಡ್ ಆಯಿತು, ಅವರಾಗೋರೇ ರಿಲೀಸ್ ಇನ್ನೂ ಶೋಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸೊ ದಟ್ ಶುಡ್ ಬಿ ದಿ ಅಪ್ರೋಚ್. ಸುಮ್ಮನೆ ಎದ್ವಾತದ ಇಷ್ಟು ರಿಲೀಸ್ ಮಾಡಿಬಿಟ್ಟು ದುಡ್ಡು, ಎವ್ರಿಥಿಂಗ್ ಕಾಸ್ಟ್ ಮನಿ ಅಲ್ವಾ ಈ ಕಾಲದಲ್ಲಿ. ಸೊ ಉಳಿಸಿದ್ದೇ ಪ್ರಾಫಿಟ್ಟು. ಇವಾಗ ಫೈನಲ್ ರಿಲೀಸ್ಗಿಂತ ಮುಂಚೆನೇ ಬೇರೆ ದೇಶದಲ್ಲಿ ಸ್ಕ್ರೀನಿಂಗ್ ಆಗಿರೋದು ತುಂಬ ಖುಷಿ ವಿಚಾರ ನಮ್ಮ ಚಿತ್ರರಂಗಕ್ಕೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ? ಅಲ್ಲಿ ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಅನಿಸ್ತು ನಿಮಗೆ? ಖುಷಿನೇ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ, ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡಲ್ಲ, ಸಿಕ್ಬಿಟ್ರೆ ಅದು ಸಿಕ್ಕಾಬಡೆ ನನಗೆ ಅವಾಗ ಆ್ಯಸಿಡಿಟಿ ಆಗ್ಬಿಡ್ತು ಖುಷಿಗೆ. ಅದಿನ್ನೂ ನಾನು ಇನ್ನೂ ತಡ್ಕೋತಾ ಇದ್ದೀನಿ, 1 ವಾರ ಆಯಿತು ಈಗಾಗಲೇ, ಇನ್ನೂ ಅದ್ರದ್ದು ಅನುಭವಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಥರ ಜನ, ಯುರೋಪಿಯನ್ಸ್, ಸ್ವಿಟ್ಜರ್ಲೆಂಡಲ್ಲಿ ತುಂಬ ಯುರೋಪಿಯನ್ಸ್ ಎಲ್ಲ ಬಂದಿದ್ದರು, ಸ್ವಿಟ್ಜರ್ಲೆಂಡ್ನವರು, ಜರ್ಮನ್ಸು, ಮತ್ತು ನ್ಯೂಯಾರ್ಕಲ್ಲಿ ಅಲ್ಲಿನ ಜನಗಳು ಬಂದಿದ್ದರು, ಅಮೇರಿಕನ್ಸ್. ಸೊ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಅಂದರೆ ನಾವು ಅಂದ್ಕೊಂಡಿದ್ವಿ ಕನ್ನಡದವ್ರಿಗೆ ಇಷ್ಟ ಆಗುತ್ತೆ ಬಿಕಾಸ್ ಇಲ್ಲಿನ ರೌಡಿಗಳ ಕತೆ, ಬಟ್ ಅವ್ರಿಗೂ ತಲುಪಿಬಿಡ್ತು ಇದು. ಆ್ಯಂಡ್ ಅವ್ರು ಲೈಕ್ ಈ ಥರನೂ ಕತೆ ಬರುತ್ತಾ, ಈ ಥರನೂ ಕನ್ನಡದಲ್ಲಿ ಸಿನಿಮಾ ಕನ್ನಡ ಅಂತ ಸಿನಿಮಾ ಇದೆಯಾ, ಈ ಥರನೂ ಇಂಡಿಯಾ ಸಿನಿಮಾ ಬರುತ್ತಾ? ಬಿಕಾಸ್ ಅವ್ರಿಗೆ ಬರೀ ಹಾಡು, ಡಾನ್ಸು ಇಂಥದ್ದೇ ಅವ್ರು ನೋಡಿರೋದು. ಸೊ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ದೇ ಲೈಕ್ ಸಿಕ್ಕಾಪಟ್ಟೆ ಈಗ 1-2-3 ಮೇಲ್ ಕೂಡ ಬಂದಿದೆ, ಅದನ್ನು ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅಂತ ಬರ್ದು ಕಳಿಸಿದ್ದಾರೆ ನಮಗೆ. ಸೊ ಐ ಥಿಂಕ್ ತುಂಬ ವರ್ಕ್ ಆಯಿತು ಆ್ಯಂಡ್ ಅದು ನಮಗೆ ಕೊಟ್ಟಿದ್ದ ಧೈರ್ಯ. ಆ ಧೈರ್ಯದ ಮೇಲೆ ರಿಲೀಸ್ ಮಾಡಿಬಿಡೋಣ ಅಂತ ಹೊರಟ್ಬಿಟ್ಟಿದ್ದೀವಿ ನಾವು. ಸಾಂಗ್ಸ್ ತುಂಬ ಚೆನ್ನಾಗಿ ಹಿಟ್ಟಾದರೆ, ತುಂಬ ಚೆನ್ನಾಗಿ ರೀಚ್ ಆದರೆ ಅದು ಸಿನಿಮಾಗೆ ಒಂದು ದೊಡ್ಡ ವೆಲ್ಕಮ್ ಅಂತ ಹೇಳ್ತಾರೆ. ಬಟ್ ರೂಪಾರಾವ್ ಅವರ ಸಿನಿಮಾಗಳಲ್ಲಿ ಬಂದರೆ ಅವರು ಕಂಟೆಂಟ್ಗೆ ತುಂಬಾ ಒತ್ತು ಕೊಡ್ತಾರೆ. ಸೊ ಅದ್ರ ಮೂಲಕನೇ ಬರಲಿ ಥಿಯೇಟ್ರಿಗೆ ಅಂತ. ಸೊ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಹೇಗೆ?
ಬೇರೆ ಬೇರೆ ಥರ ನಾನು ಹೇಳಿದ್ನಲ್ಲ ಇನ್ವೈಟ್, ಅದು ಸಿನಿಮಾ ನೋಡೋದಕ್ಕೆ ಇನ್ವೈಟ್. ಆ್ಯಂಡ್ ಸಾಂಗ್ ನೋಡಿ ಹಿಟ್ಟಾಗಿ ಜನ ಸಿನಿಮಾ ನೋಡ್ತಾರೆ ಅನ್ನೋ ಕಾಲ ಹೋಗಿದೆಮ್ಮ. ಐ ಡೋಂಟ್ ಥಿಂಕ್ ಸೊ. ನಾನು ಹೆಸರುಗಳು ತೊಗೊಳ್ಳಲ್ಲ. ರೀಸೆಂಟ್ಲಿ ಒಂದು ಸಾಂಗು ಸಿಕ್ಕಾಬಡೆ ಹಿಟ್ಟಾಯಿತು, ಮೂವಿ 3 ದಿವಸ ಓಡಿಲ್ಲ. ನನಗನ್ಸೋ ಪ್ರಕಾರ ಸಾಂಗ್ ಇಷ್ಟಪಡೋದು ಬೇರೆ, ಸಿನಿಮಾ ನೋಡೋದು ಬೇರೆ. ಅದು ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಸಾಂಗ್ ಹಿಟ್ಟಾಯಿತು ಅಂದರೆ ಹೋಗಿ ನೋಡೋರು. ನಾನು ಮುಂಗಾರು ಮಳೆ ಹಾಡು ಇಷ್ಟ ಆದಮೇಲೆ ಹೋಗಿ ನೋಡಿದ್ದು. ಬಿಕಾಸ್ ನಮಗೆ ಬೇರೆ ಯಾವ ರೀತಿಯೂ ಸಿನಿಮಾದೊಳಗೆ ಇನ್ವಿಟೇಷನ್ ಇರಲಿಲ್ಲ. ನಮಗಿದ್ದಿದ್ದೇ ಸಾಂಗ್ಸು. ಮಜಾ ಇದೆ, ಹೋಗಿ ನೋಡೋಣ. ಇವಾಗ ಬೇರೆ ಬೇರೆ ಇನ್ವಿಟೇಷನ್ ಇದೆ. ಟ್ರೈಲರ್ ರಿಲೀಸ್ ಮಾಡೋದು, ಮುಂಚೆ ಎಲ್ಲ ಟ್ರೈಲರ್ ಎಲ್ಲ ಎಲ್ಲಿ ಬಿಡೋಕ್ಕಾಗ್ತಿರ್ಲಿಲ್ಲ ಅಲ್ಲ. ಸೊ ಈಗ ಬೇರೆ ಥರ ಇನ್ವಿಟೇಷನ್ ಇದೆ. ಸೊ ಬರೀ ಸಾಂಗ್ ಹಿಟ್ಟಾಯಿತು ಅಂತ ಸಿನಿಮಾ ಓಡಲ್ಲ. ಸಾಂಗ್ ಇಷ್ಟ ಆಗೋದು ಬೇರೆ, ಸಿನಿಮಾ ನೋಡೋದು ಬೇರೆ. ಸೊ ಐ ಥಿಂಕ್ ಇಟ್ ಡಸಂಟ್ ಮ್ಯಾಟರ್. ಬಿಕಾಸ್ ಕೆಲವೊಂದು ಸಾಂಗ್ಗಳು ಸಿನಿಮಾ ನೋಡಾದ್ಮೇಲೆ ಇಷ್ಟಪಡ್ತಾರೆ. ಬಿಕಾಸ್ ಕಥೆ ಟಚ್ ಆಗಿರುತ್ತೆ, ಸಾಂಗ್ ಕನೆಕ್ಟ್ ಆಗಿಬಿಡುತ್ತೆ, ಆಮೇಲೆ ಹಿಟ್ ಆಗುತ್ತೆ. ಸೊ ಐ ಡೋಂಟ್ ಥಿಂಕ್ ಇಟ್ ಈಸ್ ಲಿಂಕ್ಡ್. ಓಕೆ ಮ್ಯಾಮ್, ಫೈನಲಿ 26th ರಿಲೀಸ್ ಆಗ್ತಾ ಇದೆ. ಸೊ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳಿ, ಜೊತೆಯಲ್ಲಿ ನಿಂತ್ಕೊಳ್ಳಿ. ಗಂಟು ಮೂಟೆ ಇಷ್ಟಪಟ್ಟಿದ್ದೀರಾ. ಗಂಟು ಮೂಟೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೀವೋ ಅಷ್ಟೇ ಪ್ರಾಮಾಣಿಕವಾಗಿ ಇದನ್ನು ಮಾಡಿದ್ವಿ. ಅದಕ್ಕೂ ಮೀರಿದ್ದು, ಯಾಕಂದರೆ ಫಸ್ಟ್ ಸಿನಿಮಾ ಸ್ವಲ್ಪ ಹಿಟ್ ಆಗಿಬಿಟ್ಟು ಸಕ್ಸಸ್ ಆಯಿತು ಅಂದರೆ ನಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಸೊ ಪ್ರತಿ ಕ್ಷಣದಲ್ಲೂ ಆ ಒಂದು ಅವೇರ್ನೆಸ್ಸಲ್ಲಿ ನಾವು ಮಾಡಿದ್ದೀವಿ ಈ ಸಿನಿಮಾನ. ತುಂಬ ಯುನೀಕ್ ಆಗಿದೆ, ನಂಗೆ ತುಂಬ ಇಷ್ಟ ಆಗಿದ್ದಂಥ ಕಥೆ. ಸೊ ಬಂದು ನೋಡಿ. ನೀವು ಥಿಯೇಟ್ರಿಗೆ ಬಂದಿಲ್ಲ ಅಂದರೆ OTTಗೆ ಸೇಲ್ ಆಗಲ್ಲ, OTTಗೆ ಸೇಲ್ ಆಗಿಲ್ಲ, ಥಿಯೇಟ್ರಲ್ಲೂ ಓಡಿಲ್ಲ ಅಂದರೆ ಹಾಕಿದ ದುಡ್ಡು ವಾಪಸ್ ಬರಲ್ಲ, ಹಾಕಿದ ದುಡ್ಡು ವಾಪಸ್ ಬಂದಿಲ್ಲ ಅಂದರೆ ಮುಂದಿನ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ನನ್ನ ಮುಂದಿನ ಸಿನಿಮಾ ಕರಿಯರ್ ನಿಮ್ಮ ಕೈಯಲ್ಲಿದೆ. ಸೊ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅವರು ನಿರ್ಮಾಣದಲ್ಲಿ ಮೂಡಿರ್ತಕ್ಕಂಥ ಕೆಂಡ ಸಿನಿಮಾ ಈ ತಿಂಗಳು ಬಿಡುಗಡೆ ಆಗ್ತದೆ. ಸಾಕಷ್ಟು ಚಾಲೆಂಜ್ ಇದೆ ಅವ್ರ ಮುಂದೆ ಕೂಡ. ಸೊ ಅದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ ಜಾವಳ್ಳಿ, ಮಜಾ ಕನ್ನಡ.